ಬ್ರಹ್ಮನು ಸೃಷ್ಟಿ ನಿರ್ಮಾಣದ ಜವಾಬ್ದಾರಿಯನ್ನು ತನ್ನ ಮಗನಾದ ದಕ್ಷನಿಗೆ ನೀಡುತ್ತಾನೆ. ದಕ್ಷನು ಸರ್ವಭೂಮಿ ಮಾತೆಯಾದ ಆದಿಪರಾಶಕ್ತಿಯನ್ನು ಪ್ರಾರ್ಥನೆ ಮಾಡಿ ತನ್ನ ಸಂತಾನದ ರೂಪದಲ್ಲಿ ಹುಟ್ಟುವಂತೆ ಕೋರುತ್ತಾನೆ. ದಕ್ಷನ ಕೋರಿಕೆಯಂತೆ ಈ ಆದಿಪರಾಶಕ್ತಿಯೇ ಸತೀದೇವಿಯ ರೂಪದಲ್ಲಿ ಜನ್ಮ ತಾಳಿದಳು. ಇವಳನ್ನು ದಕ್ಷಾಯಣಿ ಅಂತಾನೂ ಕರೀತಾರೆ. ಇದಕ್ಕೆಲ್ಲ ಕಾರಣಕರ್ತನಾದ ಬ್ರಹ್ಮನ ಯೋಜನೆ ಏನೆಂದರೆ, ಈ ಸತೀದೇವಿ ಮುಂದೊಂದು ದಿನ ಶಿವನನ್ನು ಪ್ರಸನ್ನಗೊಳಿಸಿ ಶಿವನ ಜೊತೆಗೆ ಮದುವೆ ಮಾಡಿಸುವುದು. ಬ್ರಹ್ಮನ ನಿರ್ಣಯದಂತೆ ಸತೀದೇವಿ ಶಿವನ ಪ್ರಾರ್ಥನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾಳೆ. ತನ್ನ ರಾಜ್ಯ, ತನ್ನ ಕುಟುಂಬವನ್ನು ಬಿಟ್ಟು ಸತೀದೇವಿ ಶಿವನ ಮನಗೆಲ್ಲಲು ತಪಸ್ಸಿಗೆ ಕೂತು ಬಿಡುತ್ತಾಳೆ. ಸತೀದೇವಿಯ ದಿವ್ಯ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷಗೊಂಡು ಸತೀದೇವಿಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ. ಇದೆಲ್ಲದರ ಮಧ್ಯೆ ವಿಷ್ಣುವಿನ ಭಕ್ತನಾದ ದಕ್ಷನಿಗೆ ತನ್ನ ಮಗಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಲು ಇಷ್ಟವಿರೋಲ್ಲ. ಸತೀದೇವಿ ತನ್ನ ತಂದೆಯ ವಿರೋಧದ ನಡುವೆ ಶಿವನನ್ನು ಮದುವೆಯಾದಳು. ಹೀಗೆ ಶಿವ ಹಾಗೂ ಸತೀದೇವಿಯ ಮದುವೆಯಾಯಿತು. ದಕ್ಷನಿಗೆ ತನ್ನ ಮಗಳು ತನ್ನ ಇಚ್ಛೆಯನ್ನು ಮೀರಿ ಶಿವನನ್ನು ಮದುವೆಯಾದ ಕಾರಣ ಶಿವನ ಮೇಲೆ ದಕ್ಷನಿಗೆ ತುಂಬಾನೇ ಕೋಪವಿರುತ್ತೆ. ಕಾಲ ಕಳೆದವು. ತದನಂತರ ಎಲ್ಲ ಪ್ರಜಾಪತಿಗಳು ಒಟ್ಟುಗೂಡಿ ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞವನ್ನು ಆಯೋಜಿಸಿರುತ್ತಾರೆ. ಆ ಯಜ್ಞಕ್ಕೆ ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ಭಾಗವಹಿಸಿದರು. ಬ್ರಹ್ಮ ಸೃಷ್ಟಿ ಇದೇನಿದು? ಎಲ್ಲ ದೇವತೆಗಳು ಒಟ್ಟಿಗೆ ಎಲ್ಲೂ ಹೋಗುತ್ತಿದ್ದಾರಲ್ಲ ಅಂತ ನೋಡಿದರತ್ತ ಹಬ್ಬದ ವಾತಾವರಣ. ಎಲ್ಲರ ಸಡಗರ ನೋಡುತ್ತಿದ್ದರೆ ಇವತ್ತೇನೋ ವಿಶೇಷವಿದೆ ಎನಿಸುತ್ತಿದೆ. ಯಾರನ್ನಾದರೂ ಕೇಳಿ ತಿಳಿಯೋಣ. ಹೇ ಸಖಿ, ಇದ್ದವ? ಮಾತೆಗೆ ಪ್ರಣಾಮಗಳು. ಹೇಳಿ ಮಾತೆ. ಸಖಿ, ಎಲ್ಲರೂ ಸೇರಿ ಇಲ್ಲಿಗೆ ಹೋಗುತ್ತಿದ್ದೀರಾ ಎತ್ತ ನೋಡಿದತ್ತ ಸಂಭ್ರಮ. ಏನೋ ವಿಶೇಷವಿದೆ ಎನಿಸುತ್ತಿದೆ. ಮಾತೆ, ನಿಮ್ಮ ತಂದೆಯವರಾದ ದಕ್ಷ ಪ್ರಜಾಪತಿಯವರು ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಆಯೋಜಿಸಿದ್ದಾರೆ. ಮತ್ತೆ ಆ ಯಜ್ಞಕ್ಕೆ ದೇವಲೋಕದ ಎಲ್ಲಾ ದೇವತೆಗಳು ಬರಲಿದ್ದಾರೆ. ಹೌದಾ? ನನ್ನ ತಂದೆ ಯಜ್ಞವನ್ನು ಆಯೋಜಿಸಿದ್ದಾರಾ? ಸರಿ, ತಾವಿನ್ನು ಹೊರಡಬಹುದು. ನನ್ನ ತಂದೆ ಆಯೋಜಿಸಿರುವ ಯಜ್ಞದ ಬಗ್ಗೆ ಇನ್ನೊಬ್ಬರಿಂದ ಕೇಳಿ ತಿಳಿದುಕೊಳ್ಳುವಂತಾಯಿತು. ಆ ಯಜ್ಞಕ್ಕೆ ನನಗೂ ಹೋಗಬೇಕೆಂಬ ಆಸೆ. ಪ್ರಭು, ಸ್ವಾಮಿ, ದೇವಿ, ಎಲ್ಲ ದೇವತೆಗಳು, ಋಷಿಗಳು ಹಾಗೂ ನನ್ನ ಕುಟುಂಬಸ್ಥರು ನನ್ನ ತಂದೆ ಆಯೋಜಿಸಿರುವ ಯಜ್ಞಕ್ಕೆ ಹೋಗುತ್ತಿದ್ದಾರೆ. ಆ ಯಜ್ಞಕ್ಕೆ ನನಗೂ ಹೋಗಬೇಕೆಂಬ ಆಸೆ. ಬನ್ನಿ ಪ್ರಭು, ಹೋಗೋಣ. ಒಪ್ಪಿಕೊಳ್ಳುತ್ತೇನೆ ಸತಿ. ಆದರೆ ನಿಮ್ಮ ತಂದೆ ನನ್ನನ್ನು ಆಹ್ವಾನಿಸಿಲ್ಲವಲ್ಲವೇ? ಹೀಗಿರುವಾಗ ನಾನು ತಂದೆ ಯಜ್ಞಕ್ಕೆ ನಿಮ್ಮನ್ನು ಆಹ್ವಾನಿಸಲಿಲ್ಲ ಎಂದು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಆಹ್ವಾನ ಇಲ್ಲದಿದ್ದರೂ ನನಗೂ ನನ್ನ ತವರಿಗೆ ಹೋಗುವ ಇಚ್ಛೆ ಇರುವುದಲ್ಲವೇ? ಬನ್ನಿ ಪ್ರಭು. ನೋಡು ಸತಿ, ಈಗಾಗಲೇ ನಿಮ್ಮ ತಂದೆ ನನ್ನನ್ನು ಎಲ್ಲರ ಮುಂದೆ ತುಂಬಾ ಅವಮಾನಿಸಿದ್ದಾರೆ. ನಿಮ್ಮ ತಂದೆಗೆ ನನ್ನ ಮೇಲೆ ತುಂಬಾ ಕೋಪವಿದೆ ಸತಿ. ಹೀಗಿರುವಾಗ ನಾವು ಅಲ್ಲಿಗೆ ಹೋದರೆ ಅಲ್ಲಿಯೂ ಸಹ ನಮ್ಮನ್ನು ತುಂಬಾ ಅವಮಾನಿಸುತ್ತಾರೆ. ಹಾಗಾಗಿ ನಾವು ಹೋಗುವುದು ಬೇಡ. ಅರ್ಥ ಮಾಡಿಕೋ ಸತಿ. ಆಗಲಿ ಪ್ರಭು. ಈ ಕಡೆ ಸತಿ ಶಿವನ ಮಾತುಗಳನ್ನು ಕೇಳಿಸಿಕೊಂಡು ಸ್ವಲ್ಪ ಹೊತ್ತು ನಿರಾಶೆಯಿಂದ ಕುಳಿತುಕೊಳ್ಳುತ್ತಾಳೆ. ಆದರೆ ಮತ್ತೆ ಎಲ್ಲರೂ ಹೋಗುವುದನ್ನು ನೋಡಿ ತವರಿಗೆ ತಾನೂ ಹೋಗಬೇಕೆಂಬ ಆಸೆಯಿಂದ ಮೆಲ್ಲಗೆ ಹೋಗಿ ಚಕಚಕನೆ ಸಿದ್ಧವಾಗಿ ಶಿವನನ್ನು ಕೇಳದೆ ಅವನ ಕಣ್ಣನ್ನು ತಪ್ಪಿಸಿ ಯಜ್ಞಕ್ಕೆ ಹೊರಟು ಬಿಡುತ್ತಾಳೆ. ಯಜ್ಞವು ಸ್ವರ್ಗವನ್ನೇ ಮೀರಿಸುವಂತಿತ್ತು. ಹೀಗಿರುವಾಗ ಶಿವನಿಗೂ ತಿಳಿಸದೆ ಯಜ್ಞಕ್ಕೆ ಸತಿ ಬಂದಳು. ಸತಿಯನ್ನು ಕಂಡ ಪ್ರಜಾಪತಿ ಮುಖವನ್ನು ತಿರುಗಿಸಿಕೊಂಡನು.
ಮಗಳೇ, ನೀನೇಕೆ ಬಂದೆ ಇಲ್ಲಿಗೆ? ನಿಮ್ಮ ತಂದೆಗೆ ಗೊತ್ತಾದರೆ ಅವರ ಕೋಪಕ್ಕೆ ಖಂಡಿತ ಬಲಿಯಾಗುತ್ತೀಯಾ? ನೀನು ಇಲ್ಲಿಂದ ಹೋಗು ಮಗಳೇ, ದಯವಿಟ್ಟು ಇಲ್ಲಿಂದ ಹೊರಡು ಬಿಡು. ಹೌದು ಅಮ್ಮ, ಅದು ನನಗೂ ಗೊತ್ತಿದೆ. ಆದರೆ ತವರಿಗೆ ಬರುವ ಇಚ್ಛೆ ನನಗೂ ಇರುವುದಲ್ಲವೇ? ಓಂ ಬ್ರಹ್ಮಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಹೇಶ್ವರಾಯ ನಮಃ. ಆ ಸ್ಮಶಾನವಾಸಿ ಅಘೋರಿಯ ಹೆಸರನ್ನು ಪ್ರಸ್ತಾಪಿಸಬೇಡಿ. ಅಪ್ಪಾಜಿ, ನೀವು ನನಗೆ ಅವಮಾನ ಮಾಡುತ್ತಿರುವಿರಿ. ಮಗಳೆಂಬ ಮಮಕಾರ ಮರೆಯುತ್ತಿರುವಿರಿ. ಹ, ತಂದೆಯ ಮಾತನ್ನು ಮೀರಿ ಆ ಅಘೋರಿಯನ್ನು ವರಿಸಿದಾಗ ನೀನು ನನಗೆ ಮಾಡಿದ್ದು ಕೂಡ ಅವಮಾನವೇ? ಅಪ್ಪಾಜಿ, ನನ್ನ ಪತಿ ಸರ್ವಶ್ರೇಷ್ಠರು, ಧರ್ಮರಕ್ಷಕ, ಎಲ್ಲರಿಗೂ ಪ್ರೀತಿ ಪಾತ್ರಧಾರಿ. ಅಂತವರನ್ನು ಅವಮಾನಿಸಿದ ನೀಚ ವ್ಯಕ್ತಿತ್ವ ನಿಮ್ಮದು. ನಿಮ್ಮಂತ ವ್ಯಕ್ತಿಯಿಂದ ಜನ್ಮ ಪಡೆದ ಈ ದೇಹವು ಕಲುಷಿತವಾಗಿದೆ. ಈ ಕಲುಷಿತ ದೇಹ ಅಗ್ನಿದೇವನಿಗೆ ಅರ್ಪಿತವಾಗಲಿ.
ವೀರಭದ್ರನು ನೋಡುತ್ತಿದ್ದು ದೈತ್ಯವಾಗಿದ್ದನು. ಅವನ ಕೂದಲು ಮತ್ತು ಕಣ್ಣುಗಳು ಸೂರ್ಯನಂತೆ ತೇಜಸ್ವಿಯಾಗಿದ್ದವು. ಅವನಿಗೆ 1000 ಕೈಗಳಿದ್ದು ಒಂದೊಂದು ಕೈಯಲ್ಲೂ ವಿಭಿನ್ನವಾದ ಅಸ್ತ್ರಗಳಿದ್ದವು. ಅವನ ಹಲ್ಲುಗಳು ರಾಕ್ಷಸರನ್ನೇ ಭಯಭೀತರನ್ನಾಗಿಸುವಂತಿದ್ದವು. ಕೈಲಾಸ ಒಡೆಯನಾದಂತ ನನ್ನ ಪ್ರಭುವಿಗೆ ನನ್ನ ನಮನಗಳು. ತಂದೆ, ನನ್ನ ಈ ಜನನದ ಉದ್ದೇಶವೇನು ತಂದೆ? ವೀರಭದ್ರ, ನೀನು ನನ್ನ ಸೇನೆಯ ನಾಯಕನು. ಈಗಲೇ ಹೋಗಿ ನನ್ನ ಸತ್ಯದಹನಕ್ಕೆ ಕಾರಣದ ಆ ದಕ್ಷ ಪ್ರಜಾಪತಿಯ ರುಂಡವನ್ನು ಕತ್ತರಿಸಿ ನನ್ನ ಕಾಲ್ ಕೆಳಗೆ ಏರಿಸಬೇಕು. ಹೋಗಿ ಬಾ ವೀರಭದ್ರ. ಆಗಲಿ ಪ್ರಭು. ಪ್ರಭು, ನಿಮ್ಮ ಆಜ್ಞೆಯಂತೆ ಆ ದಕ್ಷಿಣ ರುಂಡವನ್ನು ಕತ್ತರಿಸಿ ತಂದು ನಿಮ್ಮ ಚರಣಕ್ಕೆ ಅರ್ಪಿಸುತ್ತಿದ್ದೇನೆ. ಬಲೆ ವೀರಭದ್ರ, ಬಲೆ. ತಂದೆ, ನನ್ನಿಂದ ಇನ್ನೇನಾದರೂ ಕಾರ್ಯವಾಗಬೇಕಿತ್ತೆ? ವೀರಭದ್ರ, ಇನ್ನು ಮುಂದೆ ನೀನು ಪ್ರತಿಯೊಂದು ಜೀವಿಯ ಜನನದಲ್ಲಿಯೂ ಹಾಗೂ ಮರಣದಲ್ಲಿಯೂ ಜ್ವರವಾಗಿ ಬಾಧಿಸುತ್ತೀಯ. ತಥಾಸ್ತು. ಆಗಲಿ ಪ್ರಭು. ಜ್ಞಾನವು ಪೂರ್ತಿಯಾಗುವುದಿಲ್ಲವೆಂದು ದೇವತೆಯರು ಶಿವನ ಬಳಿಗೆ ಹೋಗುತ್ತಾರೆ. ಶಾಂತನಾಗು ದೇವ, ಶಾಂತನಾಗು. ಇನ್ನೇಕೆ ನಿನ್ನ ಕೋಪ? ನಿನ್ನ ಈ ಕೋಪದಿಂದ ಯಜ್ಞವು ಅರ್ಧಕ್ಕೆ ನಿಂತು ಹೋಗಿದೆ. ಲೋಕ ಕಲ್ಯಾಣದ ಕಾರ್ಯವು ಪೂರ್ಣಗೊಳ್ಳುವುದಿಲ್ಲ. ದಯವಿಟ್ಟು ಪೂರ್ಣಗೊಳಿಸು ದೇವ. ಹಾಗೆಯೇ ಆಗಲಿ. ಲೋಕ ಕಲ್ಯಾಣದ ಕೆಲಸ ಪೂರ್ಣಗೊಳ್ಳಲಿ. ದಕ್ಷನ ದೇಹದಿಂದ ಬೇರ್ಪಟ್ಟ ರುಂಡದ ಬದಲಿಗಾಗಿ ಮೇಕೆಯ ರುಂಡವನ್ನು ಇರಿಸುತ್ತೇನೆ. ಕ್ಷಮಿಸು ಪರಮಾತ್ಮ, ನಿಮಗೆ ನನ್ನ ಯಜ್ಞಕ್ಕೆ ಕೊಡದಿರುವ ಆಹ್ವಾನವನ್ನು ನಾನು ಹಿಂಪಡೆಯುತ್ತೇನೆ. ಹಾಗೆ ಯಜ್ಞವನ್ನು ಮುಂದುವರಿಸುತ್ತೇನೆ. ಓಂ ಬ್ರಹ್ಮಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಹೇಶ್ವರಾಯ ನಮಃ. ನಾರಾಯಣ ನಾರಾಯಣ. ಅಯ್ಯೋ, ಏನಿದು? ದೇವಲೋಕದಲ್ಲಿ ದೇವತೆಗಳೆಲ್ಲರೂ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರಲ್ಲ. ಇದಕ್ಕೆ ಪರಿಹಾರ ಕೇವಲ ಸೃಷ್ಟಿಕರ್ತನಿಂದ ಮಾತ್ರವೇ ಸಾಧ್ಯ. ನಾನು ಈಗಲೇ ಹೋಗಿ ಸೃಷ್ಟಿಕರ್ತನನ್ನು ಭೇಟಿ ಮಾಡುತ್ತೇನೆ. ನಾರಾಯಣ ನಾರಾಯಣ. ಸೃಷ್ಟಿಕರ್ತನಿಗೆ ಪ್ರಣಾಮಗಳು. ಪ್ರಭು, ದೇವಲೋಕದಲ್ಲಿ ದೇವತೆಗಳೆಲ್ಲರೂ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ದಯಮಾಡಿ ಇದಕ್ಕೆ ಪರಿಹಾರವನ್ನು ತಿಳಿಸಿಕೊಡಿ ಪ್ರಭು. ನಾರದರೆ, ನನ್ನಲ್ಲಿರುವ ಆಯುರ್ವೇದ ವಿದ್ಯೆಯು ಅವರೆಲ್ಲರ ವ್ಯಾಧಿಯನ್ನು ಗುಣಮುಖಪಡಿಸುತ್ತದೆ. ಆದರೆ ಇದು ದಕ್ಷ ಪ್ರಜಾಪತಿಯಿಂದಲೇ ನೆರವೇರಬೇಕು.
ಆಗಲಿ ಪ್ರಭುಗಳೇ, ನಾನು ಈಗಲೇ ಹೋಗಿ ದಕ್ಷ ಪ್ರಜಾಪತಿಗೆ ಈ ವಿಷಯವನ್ನು ತಿಳಿಸಿ ಬರುತ್ತೇನೆ. ನಾರಾಯಣ ನಾರಾಯಣ. महाविष्णुविनगे प्रणामं प्रणामं धन्वन्त्रिरूप